ಪೌಲ ಸೀಲನು ಸೇರಿ ಮತ್ತೆ ಇತರ ಪ್ರಾಂತ್ಯಗಳಿಗೆ, ಇತರ ದೇಶಗಳಿಗೆ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಹೋಗ್ತಾರೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ವಚನ 1. ಪೌಲನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಅಲ್ಲಿ ತಿಮೋತಿಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ರೈಟ್. 4ನೇ ವಚನ. ಅವರು ಆಯಾ ಪಟ್ಟಣಗಳಿಗೆ ಹೋಗುತ್ತಾ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು, ಸಭೆಯ ಹಿರಿಯರು ನಿರ್ಣಯಿಸಿದ ವಿಧಿಗಳನ್ನು ಅವರಿಗೆ ಒಪ್ಪಿಸಿ, ಇವುಗಳನ್ನು ನೀವು ಅನುಸರಿಸಿ ನಡೆಯಬೇಕೆಂದು ಬೋಧಿಸಿದರು. ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ನೀವು ಗಮನಿಸಿದ್ದೀರಲ್ಲವೇ? ಮೊದಲು ಪೌಲ ಸೀಲ ಇರ್ತಾರೆ. ಆನಂತರ ಅವರು ಲುಸ್ತ್ರಕ್ಕೆ ಬಂದಾಗ ತಿಮೋತಿ ಕೂಡ ಸೇರಿಕೊಳ್ತಾನೆ. ತಿಮೋತಿ ಯವನಸ್ಥನು. ಮಾರ್ಕನ ಹಾಗೆ ತಿಮೋತಿ ಯವನಸ್ಥನಾಗಿದ್ದನು. ತಿಮೋತಿಗೆ ಬರೆದ ಪತ್ರಿಕೆ ವಿವರಿಸುವಾಗ ತಿಮೋತಿ ಯಾರೆಂದು ನಿಮಗೆ ತಿಳಿಸುತ್ತೇನೆ. ಅಲ್ಲಿವರೆಗೂ ತಿಮೋತಿ ವಿಷಯವನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಪೌಲನು, ಸೀಲನು ಮತ್ತು ತಿಮೋತಿ ಒಟ್ಟಿಗೆ ಸೇರ್ತಾರೆ. ಹೀಗೆ ಪ್ರಯಾಣ ಮಾಡಿ ಸೇವೆ ಮಾಡುತ್ತಾ ಎಲ್ಲಿಗೆ ಹೋಗ್ತಾರೆಂದು ನೋಡೋಣ ಬನ್ನಿ. 6ನೇ ವಚನ. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ಅವರನ್ನು ತಡೆದದ್ದರಿಂದ ಅವರು ಏನಂತೆ ಫ್ರುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋದರು. ಮೂಸಕ್ಕೆ ಎದುರಾಗಿ ಬಂದಾಗ ಬೆಥಾನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಆದರೆ ಅಲ್ಲಿಯೂ ಯೇಸುವಿನ ಆತ್ಮ ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಆಸ್ಯ ಸೀಮೆಯಲ್ಲಿ ಹೆಜ್ಜೆ ಇಡಬೇಕು ಎಂದು ಎಷ್ಟೋ ಆಸೆ ಪಡ್ತಾನೆ ಪೌಲನು. ದಯವಿಟ್ಟು ಗಮನಿಸಿ ಪ್ರಿಯರೇ, ಆಸ್ಯ ಸೀಮೆಗೆ ಬರಬೇಕು ಎಂದು ಪೌಲನು ಆಶಿಸುತ್ತಾನೆ. ನಮ್ಮ ಖಂಡ ಯಾವ ಖಂಡ ಹೇಳಿ? ಆಸ್ಯ ಖಂಡ. ಆ ದಿನ ಪೌಲನು ಯಾವ ಕಡೆಗೆ ಬರಬೇಕೆಂದು ಆಶಿಸಿದನು ಗೊತ್ತಾ? ಆಸ್ಯ ಖಂಡಕ್ಕೆ ಬರಬೇಕೆಂದು ಆಶಿಸಿದ, ನಮ್ಮ ಕಡೆಗೆ ಬರಬೇಕೆಂದು ಆಶಿಸಿದ. ಆದರೆ ಪವಿತ್ರಾತ್ಮ ದೇವರು ಆ ದಿನ ನಮ್ಮ ಕಡೆಗೆ ಬರಗೊಡಿಸದೆ ಆ ಕಡೆಗೆ, ಅಂದರೆ ಮೆಕದೋನ್ಯ ಎನ್ನುವಂತಹ ಪ್ರಾಂತ್ಯದ ಕಡೆಗೆ ಪೌಲನನ್ನು, ಸೀಲನನ್ನು, ತಿಮೋತಿಯನ್ನು ನಡೆಸುತ್ತಾರೆ. ಏನ್ ಜರುಗಿತು? 9ನೇ ವಚನ. ಮೆಕದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಮೆಕದೋನ್ಯಕ್ಕೆ ಬಂದು ನಮಗೆ ಸಹಾಯ ಮಾಡಬೇಕೆಂದು ಅವನನ್ನು ಬೇಡಿಕೊಳ್ಳುವ ಹಾಗೆ ರಾತ್ರಿಯಲ್ಲಿ ಪೌಲನಿಗೆ ದರ್ಶನ ಉಂಟಾಯಿತು. ಏನ್ ಮಾಡಬೇಕೆಂದು ಅರ್ಥವಾಗ್ತಿರಲಿಲ್ಲ. ಆಸ್ಯ ಖಂಡಕ್ಕೆ ಹೋಗಬೇಕು, ಆಸ್ಯ ಸೀಮೆಗೆ ಹೋಗಬೇಕೆಂದು ಆಶಿಸುತ್ತಿರುವ ಸಮಯದಲ್ಲಿ ಪವಿತ್ರಾತ್ಮ ದೇವರು ಅವರಿಗೆ ನೋ ಎಂದು ಹೇಳ್ತಾರೆ. ಈಗ ಸಂದಿಗ್ಧ ಸ್ಥಿತಿಯಲ್ಲಿದ್ರು. ಬಲಕ್ಕೂ ಹೋಗುವ ಹಾಗಿರಲಿಲ್ಲ, ಹಾಗೆಯೇ ಎಡಗಡೆ ಹೋಗಬೇಕಾದರೂ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಬೇಕೆಂಬ ಸಂದಿಗ್ಧ ಸ್ಥಿತಿಯಲ್ಲಿದ್ದು ಪ್ರಾರ್ಥಿಸಿದಾಗ ದೇವರು ದರ್ಶನದ ಮೂಲಕ ಮಾತಾಡ್ತಾರೆ. ಅದೇನೆಂದರೆ, ಮೆಕದೋನ್ಯ ದೇಶದವನಾದ ಒಬ್ಬ ವ್ಯಕ್ತಿ ದರ್ಶನದಲ್ಲಿ ಪೌಲನಿಗೆ ಕಾಣಿಸಿಕೊಂಡು, ನೀನು ನಮ್ಮ ಪ್ರಾಂತ್ಯಕ್ಕೆ ಬಂದು ನಮಗೆ ಸಹಾಯ ಮಾಡು ಎಂಬುದಾಗಿ ಆಹ್ವಾನಿಸಿದ. ಅದು ದರ್ಶನ ಎಂದು ಪೌಲನು ಗ್ರಹಿಸಿಕೊಂಡು, ಮೆಕದೋನ್ಯ ಎನ್ನುವಂತಹ ಪ್ರಾಂತ್ಯಕ್ಕೆ ದೇವರು ನಮ್ಮನ್ನು ಕರೆಯುತ್ತಿದ್ದಾರೆ ಎಂಬುದಾಗಿ ಅಲ್ಲಿಗೆ ಹೋಗ್ತಾರೆ. ಮೆಕದೋನಿಯ ಎನ್ನುವಾಗ ಯುರೋಪ್ ಖಂಡದಲ್ಲಿರುವ ಒಂದು ಪಟ್ಟಣವಾಗಿದೆ. ಆಸ್ಯ ಖಂಡಕ್ಕೆ ಬರಬೇಕಾದವರು ಆ ದಿನ ಆ ದರ್ಶನದ ನಿಮಿತ್ತವಾಗಿ ಪೌಲ, ಸೀಲ ಮತ್ತು ತಿಮೋತಿ ಯುರೋಪ್ ಖಂಡಕ್ಕೆ ಹೋಗುತ್ತಾರೆ. ಹಾಗೆ ಯುರೋಪ್ ಖಂಡಕ್ಕೆ ಹೋಗಿ ತ್ರೋವಾ ಎನ್ನುವಂತಹ ಪ್ರಾಂತ್ಯಕ್ಕೆ ಬರ್ತಾರೆ. ಈಗ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಅವನಿಗೆ ಆ ದರ್ಶನ ಉಂಟಾದಾಗ ಸುವಾರ್ತೆ ಪ್ರಕಟಿಸುವುದಕ್ಕಾಗಿಯೇ ದೇವರು ನಮಗೆ ಕರೆದಿದ್ದಾರೆಂದು ನಿಶ್ಚಯಿಸಿಕೊಂಡು ತಕ್ಷಣವೇ ಮೆಕದೋನ್ಯಕ್ಕೆ ಹೊರಡುವುದಕ್ಕಾಗಿ ಪ್ರಯತ್ನ ಮಾಡಿದೆವು. ರೈಟ್. ಅದಕ್ಕಿಂತ ಮುಂಚೆ ಅವರು ಎಲ್ಲಿಯವರೆಗೂ ಬಂದಿದ್ರು ಗೊತ್ತಾ? ತ್ರೋವದವರೆಗೂ ಬಂದಿದ್ರು. ಆಗ ಅವರು ಮೂಸ್ಯವನ್ನು ದಾಟಿ ತ್ರೋವಕ್ಕೆ ಬಂದಿದ್ರು. ತ್ರೋವ ಎನ್ನುವ ಪ್ರಾಂತ್ಯಕ್ಕೆ ಅವರು ಬಂದಾಗ ಮೆಕದೋನ್ಯ ಪ್ರಾಂತ್ಯದ ಕುರಿತು ದರ್ಶನ ಪೌಲನು ಹೊಂದಿಕೊಂಡಾಗ ಅವರು ಡಿಸೈಡ್ ಮಾಡ್ತಾರೆ, ಮೆಕದೋನ್ಯ ಎಂಬ ಪ್ರಾಂತ್ಯಕ್ಕೆ ನಮ್ಮನ್ನು ದೇವರು ಹೋಗೆಂದು ಹೇಳ್ತಿದ್ದಾರೆಂದು ಅವರು ಡಿಸೈಡ್ ಮಾಡಿ ಮೆಕದೋನ್ಯಕ್ಕೆ ಹೋಗುವುದಕ್ಕಾಗಿ ಅವರೆಲ್ಲರೂ ತೀರ್ಮಾನ ತೆಗೆದುಕೊಳ್ತಾರೆ. ವಿಚಿತ್ರವೇನೆಂದರೆ, ಆ ತ್ರೋವಾ ಎನ್ನುವ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಆಶ್ಚರ್ಯಕರವಾಗಿ ಪೌಲನನ್ನು, ತಿಮೋತಿಯನ್ನು ಹಾಗೆಯೇ ಲೂಕನನ್ನು ಭೇಟಿಯಾಗ್ತಾನೆ. ಯಾರು ಆ ವ್ಯಕ್ತಿ? ಹೇಗೆ ಭೇಟಿಯಾದ ಎಂದು ಗೊತ್ತಿಲ್ಲ. ಆದರೆ ಭೇಟಿಯಾದ ವ್ಯಕ್ತಿ ಯಾರೆಂದು ಮಾತ್ರ ನಮಗೆ ಗೊತ್ತು. ಯಾರು ಆ ವ್ಯಕ್ತಿ ಎನ್ನುವುದಾದರೆ, ಅದ್ಭುತವಾಗಿ, ಆಕಸ್ಮಿಕವಾಗಿ, ಆಶ್ಚರ್ಯಕರವಾಗಿ 4ನೇ ವ್ಯಕ್ತಿ ಜಾಯ್ನ್ ಆಗ್ತಾನೆ. ಆ 4ನೆಯ ವ್ಯಕ್ತಿಯೇ ಲೂಕನು.
ನಮ್ಗೆ ಹೇಗೆ ಗೊತ್ತು ಲೂಕ ಜಾಯ್ನ್ ಆದನೆಂದು? ಬೈಬಲನ್ನು ನೀವು ಯಾವಾಗ್ಲಾದ್ರೂ ಓದುವಾಗ ಜಾಗ್ರತೆಯಿಂದ ನೀವು ಓದಬೇಕು. ಮತ್ತಷ್ಟು ಜಾಗರೂಕತೆಯಿಂದ ನಾವು ಓದುವುದಾದರೆ ಇಂತಹ ವಿಷಯಗಳು ಬಯಲಾಗ್ತವೆ. ನೋಡೋಣ ಬನ್ನಿ. 4ನೇ ವಚನ 16ನೇ ಅಧ್ಯಾಯ ಏನಿದೆ ಅಲ್ಲಿ? ಅವರು ಆಯಾ ಪಟ್ಟಣಗಳಲ್ಲಿ ಸಂಚಾರ ಮಾಡುತ್ತಾ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಸಭೆಯ ಹಿರಿಯರು ನಿರ್ಣಯಿಸಿದ ವಿಧಿಗಳನ್ನು ಅನುಸರಿಸಿದರು. ವಚನ ಹೀಗೆ ಹೇಳುತ್ತೆ, ಏನೆಂದು? ಅವರು. ಈಗ ಇಲ್ಲಿ ಒಬ್ಬರು ಅಪೊಸ್ತಲರ ಕೃತ್ಯಗಳನ್ನು ಬರೆಯುತ್ತಿರುವಾಗ, ಯಾರದೇ ಕುರಿತಾಗಿ ಬರೆಯುವಾಗ ಹೀಗೆಯೇ ಬರೆಯುತ್ತಾರೆ, ಅವರು ಆ ದಿನಗಳಲ್ಲಿ ಆ ರೀತಿಯಾಗಿ ಸೇವೆ ಮಾಡಿದರು ಎಂದು ಬರೆಯುತ್ತಾರೆ. ರೈಟ್? 11ನೇ ವಚನ, ಹಾಗಾಗಿ ನಾವು ತ್ರೋವದಿಂದ ಏನಂತೆ? ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮೋಥ್ರಾಕೆಗೆ ಬಂದು ಮರುದಿನ ನೆಯಾಪೋಲಿಗೆ, ಅಲ್ಲಿಂದ ಫಿಲಿಪ್ಪಿಗೆ ಬಂದು ಮುಟ್ಟಿದೆವು. ಈಗ ಏನು ಹೇಳ್ತಿದ್ದಾನೆ? ನಾವು ಎಂದು ಹೇಳ್ತಾನೆ. ಅಂದರೆ ಇಲ್ಲಿ ಅಪೊಸ್ತಲರ ಕೃತ್ಯ ಬರೆಯುವಂತಹ ವ್ಯಕ್ತಿ 11ನೇ ವಚನ ಬರೋಷ್ಟೊತ್ತಿಗೆ ಹೇಳ್ತಾನೆ ನಾವು ಎಂಬುದಾಗಿ. ಈಗ ತನ್ನನ್ನು ಕೂಡ ಸೇರಿಸಿಕೊಂಡು ಹೇಳ್ತಾನೆ. ಅಂದರೆ ಬರೆಯುತ್ತಿರೋದು ಯಾರು ಗೊತ್ತಾ? ಲೂಕ. ಗತದಲ್ಲಿ ಏನ್ ಹೇಳ್ತಾನೆ? ಅವರು ದೆರ್ಬೆದಿಂದ ಲುಸ್ತ್ರಕ್ಕೆ ಬರ್ತಾರೆ, ಲುಸ್ತ್ರದಿಂದ ಇಲ್ಲಿಗೆ ಹೋದ್ರು ಎಂದು ಅವರು ಅನ್ನುತ್ತಾನೆ. ಆದರೆ ತ್ರೋವಕ್ಕೆ ಬಂದ ಕೂಡಲೇ ನಾವು ಅನ್ನುತ್ತಾನೆ. ಅಂದರೆ ಲೂಕನು ಕೂಡ ಸೇರುತ್ತಾನೆ. ಬೈಬಲಿನ ಪಂಡಿತರ ಅಭಿಪ್ರಾಯವೇನೆಂದರೆ, ಲೂಕ ಗತಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಪೌಲನಿಗೆ ಪರಿಚಯವಾಗಿರುವ ವ್ಯಕ್ತಿ. ಅದು ಬಹುಶಃ ಅಂತಿಯೋಕ್ಯದಲ್ಲಿ ಒಂದು ವೇಳೆ ಸುವಾರ್ತೆಯನ್ನು ಕೇಳಿ, ಪೌಲನು ಸಾರಿರುವ ಸುವಾರ್ತೆಯನ್ನು ಕೇಳಿ ರಕ್ಷಿಸಲ್ಪಟ್ಟಂಥವನಾಗಿರಬಹುದು. ಇಲ್ಲವೇ ಗತಕಾಲದಲ್ಲಿ ಪೌಲನಿಗೆ ಸ್ವಲ್ಪ ಮಟ್ಟಿಗೆ ಪರಿಚಯ ಇರುವ ವ್ಯಕ್ತಿ ಎನ್ನುವುದು ಮಾತ್ರ ವಾಸ್ತವವೆಂದು ಬೈಬಲ್ ಪಂಡಿತರ ಅಭಿಪ್ರಾಯ. ಹೀಗಿಲ್ಲದಿದ್ದರೆ ಲೂಕನು ಇವರಿಗೆ ಈ ರೀತಿಯಾಗಿ ಭೇಟಿಯಾಗಲು ಹೇಗೆ ಸಾಧ್ಯವಿತ್ತು? ಬೈಬಲ್ ಪಂಡಿತರಲ್ಲಿ ಕೆಲವರ ಅಭಿಪ್ರಾಯವೇನೆಂದರೆ, ಲೂಕ ತೀತನು ಎನ್ನುವಂತಹ ಈ ಒಂದು ಪತ್ರಿಕೆ ಇದೆಯಲ್ಲವೇ, ಈ ತೀತನ ಸಹೋದರನಾಗಿದ್ದಾನೆ ಎನ್ನುವುದು ಕೂಡ ಕೆಲವು ಜನ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಯಾವುದೇನೇ ಆಗಿದ್ರೂ ಕೂಡ ತ್ರೋವದಲ್ಲಿರುವಂತಹ ಲೂಕ ಇವರನ್ನು ಅದ್ಭುತವಾಗಿ ಭೇಟಿಯಾಗ್ತಾನೆ. ಪವಿತ್ರಾತ್ಮ ದೇವರೇ ಇವರನ್ನು ಒಟ್ಟುಗೂಡಿಸುತ್ತಾರೆ. ಈಗ ಅವರು ಭೇಟಿಯಾಗ್ತಾರೆ. ದಯವಿಟ್ಟು ಈಗ ಅರ್ಥ ಮಾಡಿಕೊಳ್ಳಿರಿ. ಅವರು ಸೆಕೆಂಡ್ ಜರ್ನಿಯಲ್ಲಿ, ಎರಡನೇ ಪ್ರಯಾಣದಲ್ಲಿ ಪೌಲನು, ಸೀಲನು, ತಿಮೋತಿ, ಲೂಕ ಈ 4 ಜನ ಸೇರಿ ಫಿಲಿಪ್ಪಿ ಎನ್ನುವಂತಹ ಪಟ್ಟಣಕ್ಕೆ ಬರುತ್ತಾರೆ. ಹಾಗೆ ಫಿಲಿಪ್ಪಿ ಎನ್ನುವಂತಹ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಲೂದಿಯಾ ಎನ್ನುವಂತಹ ಸ್ತ್ರೀ ಇವರು ಪ್ರಕಟಿಸಿರುವ ಸುವಾರ್ತೆಯನ್ನು ಕೇಳಿ ನಂಬಿಕೆಯಿಟ್ಟು ತನ್ನ ಹೃದಯದಲ್ಲಿ ಯೇಸುವನ್ನು ಅಂಗೀಕರಿಸುತ್ತಾಳೆ. ಆನಂತರ ಲುದಿಯಾ ಎನ್ನುವಂತಹ ಸ್ತ್ರೀ, ಅಯ್ಯ, ನಾನು ಕರ್ತನ ಮಗಳೆಂದು ನೀವು ನಂಬುವುದಾದರೆ ದಯವಿಟ್ಟು ನನ್ನ ಮನೆಯಲ್ಲಿ ಬಂದು ಉಳ್ಕೊಳ್ಳಿರಿ ಅಂತಾಳೆ. ಲೂದಿಯಾ ಎನ್ನುವ ಈಕೆ ಥುವತೈರ ಎಂಬ ಪಟ್ಟಣದವಳಾಗಿದ್ದಳು. ಸೇವಕರಿಗೆ ತನ್ನ ಮನೆ ಕೊಡುತ್ತಾಳೆ. ಮುಂಚೆ ನಾವು ಮಾರ್ಕನ ಬಗ್ಗೆ ನೋಡಿಕೊಳ್ಳುವಾಗ ಮಾರ್ಕನ ತಾಯಿ ಕೂಡ ಐಶ್ವರ್ಯವಂತಳಾಗಿದ್ದಳು. ಯೆರೂಸಲೇಮಿನಲ್ಲಿರುವಂತಹ ತನ್ನ ಮಹಾದೊಡ್ಡ ಭವನದಲ್ಲಿ ಸೇವೆಗೋಸ್ಕರವೂ ಸೇವಕರಿಗೋಸ್ಕರವೂ ಆ ಭವನ ಕೊಡ್ತಾಳೆ. ಅದಕ್ಕಾಗಿಯೇ ತಾನೇ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕೊನೆಯ ಭೋಜನ ಆ ಮನೆಯ ಮೇಲಂತಸ್ತಿನ ಕೊಠಡಿಯಲ್ಲಿ ಮಾಡಿದರೆಂದು, ಅದಾದ ನಂತರ ಯೇಸುಕ್ರಿಸ್ತನು ಮರಣ ಹೊಂದಿ ತಿರುಗಿ ಎದ್ದು ಬಂದು ಶಿಷ್ಯರು ಅದೇ ಮೇಲಂತಸ್ತಿನ ಕೊಠಡಿಯಲ್ಲಿ ಬಾಗಿಲು ಮುಚ್ಚಿಕೊಂಡು ಕೂತುಕೊಂಡಿದ್ದಾರೆಂದು, ಅದೇ ಮೇಲಂತಸ್ತಿನ ಕೊಠಡಿಯಲ್ಲಿ 120 ಮಂದಿ ಕೂಡಿ ಪ್ರಾರ್ಥನೆ ಮಾಡುತ್ತಿರುವಾಗ ಪವಿತ್ರಾತ್ಮ ದೇವರು ಅಗ್ನಿಯ ನಾಲಿಗೆಯ ರೂಪದಲ್ಲಿ ಇಳಿದು ಬಂದರೆಂದು ಎಂದು ಹೀಗೆಲ್ಲ ನಾವು ಓದುತ್ತೇವಲ್ಲವೇ? ಅದೇ ಮನೆಯಲ್ಲಿ ಸಭೆಯವರು ಒಟ್ಟಿಗೆ ಪ್ರಾರ್ಥನೆ ಮಾಡುವಾಗ ಪೇತ್ರನು ಸೆರೆಮನೆಯೊಳಗಿಂದ ಹೊರಗೆ ಬಂದು ಆ ಮನೆಗೆ ಹೋದನೆಂದು ಇವೆಲ್ಲವೂ ಕೂಡ ಚರಿತ್ರೆ ತಿಳಿಯಪಡಿಸುವಂತಹ ಸತ್ಯಗಳಾಗಿವೆ. ಯೆರೂಸಲೇಮಿನಲ್ಲಿರುವಂತಹ ಮರಿಯಳು ಎಂಬ ಮಾರ್ಕನ ತಾಯಿ ಯಾವ ರೀತಿಯಾಗಿ ತನ್ನ ಮನೆಯನ್ನು ಸೇವೆಗೋಸ್ಕರ ಸೇವಕರಿಗೋಸ್ಕರ ಹೇಗೆ ಕೊಟ್ಟು ಬಿಟ್ಟಳೋ ಹಾಗೆಯೇ ಫಿಲಿಪ್ಪಿಯಲ್ಲಿ ಲೂದ್ಯಳು ಎನ್ನುವಂತಹ ಸ್ತ್ರೀ, ಇಂಗ್ಲಿಷ್ನಲ್ಲಿ ಲಿಡಿಯಾ ಎನ್ನುತ್ತಾರೆ, ಆಕೆ ತನ್ನ ಮನೆಯನ್ನು ಸೇವೆಗೂ ಸೇವಕರಿಗೂ ಕೊಟ್ಟಳು. ಆ ವಿಷಯ ನೋಡೋಣ ಬನ್ನಿ. ಓದುತ್ತಿದ್ದೇನೆ. 16ನೇ ಅಧ್ಯಾಯ 14ನೇ ವಚನ. ಆಗ ಲೂದ್ಯಳು ಎಂಬ ದೈವಭಕ್ತಿಯುಳ್ಳ ಒಬ್ಬ ಸ್ತ್ರೀಯು ಕೇಳುತ್ತಿದ್ದಳು. 15ನೇ ವಚನ. ಆಕೆಯೂ ಆಕೆಯ ಮನೆಯವರೆಲ್ಲರೂ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನೀವು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರಿ ಎಂದು ಬೇಡಿಕೊಂಡು ನಮ್ಮನ್ನು, ಏನಂತೆ? ಬೇಡಿಕೊಂಡು ನಮ್ಮನ್ನು, ಅಂದರೆ ಲೂಕನು ಹೇಳ್ತಿದ್ದಾನೆ, ಬರೆಯುತ್ತಿದ್ದಾನೆ, ನಮ್ಮನ್ನು ಎಂದು ಬಲವಂತ ಮಾಡಿದಳು. ನಾವು ಪ್ರಾರ್ಥನೆ ಸ್ಥಳಕ್ಕೆ ಹೋಗುತ್ತಿರುವಾಗ
ಅಂದರೆ ಪೌಲ, ಸೀಲ, ತಿಮೋತಿ, ಲೂಕ. ನಾವು ಪ್ರಾರ್ಥನೆ ಸ್ಥಳಕ್ಕೆ ಹೋಗುತ್ತಿರುವಾಗ ಆ ನಂತರದ ಸ್ಟೋರಿಯೆಲ್ಲ ನಿಮಗೆ ಗೊತ್ತೇ ಇದೆ. ಪುತೋಲು ಎನ್ನುವಂತಹ ದೆವ್ವ ಹಿಡಿದಿರುವ ಸ್ತ್ರೀ ಅಲ್ಲಿ ಬಹುಕಾಲದಿಂದ ಕಣಿಯನ್ನು ಹೇಳುವವಳಾಗಿದ್ದು ತನ್ನ ಯಜಮಾನರಿಗೆ ದುಡ್ಡನ್ನು ಸಂಪಾದಿಸಿ ಕೊಡುವವಳಾಗಿದ್ದಳು. ಆ ದೆವ್ವವನ್ನು ಪೌಲನು ಹೊರದೋಡಿಸುತ್ತಾನೆ. ಪೌಲ, ಶೀಲ ಪ್ರಾರ್ಥನೆ ಮಾಡಿ ಹೊರದೋಡಿಸಿದಾಗ, ಇಲ್ಲವೇ ದೇವರ ನಾಮದಲ್ಲಿ ಆ ದೆವ್ವವನ್ನು ಹೊರದೋಡಿಸಿದಾಗ ದೆವ್ವ ಹಿಡಿದಿರುವಂತಹ ಒಬ್ಬ ಸ್ತ್ರೀ ಬಿಡುಗಡೆ ಹೊಂದುತ್ತಾಳೆ. ಸಂತೋಷಿಸುವುದರ ಬದಲಿಗೆ ವ್ಯಾಪಾರ, ಅಂದರೆ ಆಕೆಯ ಮೂಲಕ, ಹೀಗೆ ಕಣಿ ಹೇಳುವುದರ ಮೂಲಕ ದುಡ್ಡು ಸಂಪಾದಿಸುವಂಥವರಿಗೆ ಕೋಪ ಬರುತ್ತದೆ. ಪೌಲನನ್ನು ಸೀಲನನ್ನು ನಿಷ್ಕಾರಣವಾಗಿ ಏನ್ಮಾಡಿದರೆಂದು ಬೈಬಲ್ನಲ್ಲಿದೆ. 19ನೇ ವಚನ. ಆಕೆಯ ಯಜಮಾನರು ತಮ್ಮ ಲಾಭ ಸಂಪಾದನೆ ಹೋಯ್ತೆಂದು ನೋಡಿ ಪೌಲನನ್ನು ಸೀಲನನ್ನು ಹಿಡಿದು ಗ್ರಾಮದ ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳೆದುಕೊಂಡು ಹೋದರು. ಆಗ ನ್ಯಾಯಾಧಿಪತಿಗಳ ಮುಂದೆ ಅವರನ್ನು ಕರೆದುಕೊಂಡು ಬಂದು, ಈ ಮನುಷ್ಯರು ಯೆಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದಂಥ ಆಚಾರಗಳನ್ನು ಪ್ರಕಟಿಸುತ್ತಾರೆ. ನಮ್ಮ ಪಟ್ಟಣವನ್ನು ಗಲಿಬಿಲಿ ಮಾಡುತ್ತಾ ಇದ್ದಾರೆ. ಇದನ್ನು ಹೇಳಿದ ನಂತರ ಆ ಜನಸಮೂಹವು ಅವರ ಮೇಲೆ ದೊಂಬಿಯಾಗಿ ಬಂದರು. ನ್ಯಾಯಾಧಿಪತಿಗಳು ಅವರ ವಸ್ತ್ರವನ್ನು ತೆಗೆದುಹಾಕಿ ಅವರಿಗೆ ಬೆತ್ತದಿಂದ ಹೊಡೆಯಬೇಕೆಂದು ಆಜ್ಞಾಪಿಸಿದರು. ಅವರಿಗೆ ಬಹಳ ಪೆಟ್ಟುಗಳಿಂದ ಹೊಡೆಯಿಸಿ ಸೆರೆಮನೆಯಲ್ಲಿ ಹಾಕಿಸಿ ಭದ್ರವಾಗಿ ಕಾಯಬೇಕೆಂದು ಸೆರೆಮನೆಯ ಯಜಮಾನನಿಗೆ ಆಜ್ಞಾಪಿಸಿದರು. ಇದು ಪೌಲ ಸೀಲರು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟ ಸಂಘಟನೆಯಾಗಿದೆ. ನಮ್ಮೆಲ್ಲರಿಗೆ ಬಹಳ ಚೆನ್ನಾಗಿ ಗೊತ್ತಿರುವ ಸಂಘಟನೆಯಾಗಿದೆ. ಪೌಲ ಸೀಲರು ಆ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟವರಾಗಿದ್ರೂ ಕೂಡ ಅವರು ಬಾಧೆಪಡದೆ ಹಾಡುಗಳನ್ನು ಹಾಡಿ ಕರ್ತನನ್ನು ಸ್ತುತಿಸಿ ಪ್ರಾರ್ಥಿಸುತ್ತಾರೆ. ಅವರು ಹಾಡುವ ಹಾಡುಗಳು, ಮಾಡುವ ಪ್ರಾರ್ಥನೆ ಸೆರೆಮನೆಯ ಎಲ್ಲಾ ಕೈದಿಗಳು ಕೇಳಿಸಿಕೊಳ್ತಾರೆಂದು ನಮಗೆ ಗೊತ್ತು. ಅದ್ಭುತವಾಗಿ ದೇವರು ಭೂಕಂಪ ಕಳಿಸಿ ಸೆರೆಮನೆಯ ಬಾಗಿಲನ್ನು ತೆರೆಯುತ್ತಾರೆ. ಎಲ್ಲರೂ ಓಡಿ ಹೋದರೇನೋ ಎಂದು ಭಾವಿಸಿ ಸೆರೆಮನೆಯ ಯಜಮಾನನು ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳುತ್ತಿರುವಾಗ ಪೌಲ ಸೀಲ ಗಟ್ಟಿಯಾಗಿ ಕಿರ್ಚಿ ಹೇಳ್ತಾರೆ, ಯಾವ ಹಾನಿ ಮಾಡಿಕೊಳ್ಳಬೇಡ, ಯಾರೂ ಓಡಿ ಹೋಗಲಿಲ್ಲ ಅನ್ನುತ್ತಾರೆ. ಎಂಥ ಅದ್ಭುತ ನೋಡಿ. ಸೆರೆಮನೆ ಬಾಗಿಲು ಒಡೆದು ಹೋಗಿ ಬೇಡಿಗಳು ಕಳಚಿಬಿದ್ದು ಎಲ್ಲರೂ ಓಡಿ ಹೋಗುವುದರ ಬದಲಿಗೆ ಎಲ್ಲರೂ ಅಲ್ಲೇ ಇರುತ್ತಾರೆ. ಕಾರಣವೇನೆಂದರೆ ಪೌಲ ಸೀಲರು ಹಾಡಿರುವ ಹಾಡುಗಳು, ಮಾಡಿರುವ ಪ್ರಾರ್ಥನೆ ಕೈದಿಗಳನ್ನು ಕೂಡ ಮಾರ್ಪಡಿಸಿದವು. ಓಡಿ ಹೋಗುವಂಥವರು ಮಾರ್ಪಟ್ಟಿರುವುದರಿಂದಲೇ ಓಡಿ ಹೋಗಲಾರದೆ ಅವರು ಅಲ್ಲೇ ಉಳ್ಕೊಳ್ತಾರೆ. ಅದ್ಭುತ ಜರುಗಿತು. ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿಯೂ ಕೆಲವು ಆಟಂಕಗಳು ಬರ್ತವೆ, ಅಭ್ಯಂತರಗಳು ಬರ್ತವೆ, ಆಪತ್ತುಗಳು ಮತ್ತು ಅಪಾಯಗಳು ಕೂಡ ಬರ್ತವೆ. ಹಾಗೆ ಬಂದಾಗ ನಮಗೊಂದು ಪ್ರಶ್ನೆ ಉಂಟಾಗ್ತದೆ, ದೇವರೇ ಯಾಕೆ ಈ ಆಪತ್ತು ಅಪಾಯಗಳು ಎಂದು? ಯಾಕೆ ದೇವರೇ ನನಗೆ ಈ ಆತಂಕ? ಯಾಕೆ ದೇವರೇ ನನಗೆ ಈ ಅಭ್ಯಂತರ ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತೆ. ಒಂದು ವೇಳೆ ಈ ದಿನ ನೀವು ಅಪಾಯದಿಂದ, ಆಪತ್ತಿನಿಂದ, ಅಭ್ಯಂತರದಿಂದ ಅಡತಡೆ ಹಾದು ಹೋಗುತ್ತಿರುವುದಾದರೆ ನೀವು ಈ ಪ್ರಶ್ನೆ ಕೇಳ್ತಾ ಇರಬಹುದು. ಗಮನ ಕೊಟ್ಟು ಕೇಳಿರಿ. ಆ ದಿನ ಪೌಲ ಸೀಲರನ್ನು ಹೊಡೆಯಿಸಿ ಸೆರೆಮನೆಯಲ್ಲಿ ಹಾಕಿಸಿದಾಗ ಜರುಗಿದ್ದೇನು? ಅವರು ಸೆರೆಮನೆಯಲ್ಲಿದ್ದಾಗಿಯೂ ಕೂಡ ದೇವರನ್ನು ದೂಷಿಸಲಿಲ್ಲ, ದೇವರಿಂದ ದೂರವಾಗ್ಲಿಲ್ಲ. ಮತ್ತೇನ್ ಮಾಡಿದ್ರು? ಅವರು ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ನೀವು ಕಷ್ಟ ಹಾದು ಹೋಗ್ತಾ ಇದ್ದೀರಾ? ಸಮಸ್ಯೆಗಳನ್ನು ಹಾದು ಹೋಗ್ತಾ ಇದ್ದೀರಾ? ಅರ್ಥವಾಗದಂತಹ, ಅರ್ಥ ಮಾಡಿಕೊಳ್ಳದಂತಹ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀರಾ? ಹಾಗಾದರೆ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಿರಿ. ನಿಮಗೆ ಅರ್ಥ ಆಗದೇ ಇರಬಹುದು ಈ ದಿನ ನೀವು ಹಾದು ಹೋಗುವ ಕಷ್ಟಕ್ಕೆ ಕಾರಣ ಏನೆಂದು. ನಿಮಗೆ ಅರ್ಥ ಆಗದೇ ಇರಬಹುದು ಈ ದಿನ ನೀವು ಹಾದು ಹೋಗುವ ಆಪತ್ತಿಗೆ ಕಾರಣವೇನೆಂದು, ಅಪಾಯಕ್ಕೆ ಕಾರಣವೇನೆಂದು, ಅವಮಾನಕ್ಕೆ ಕಾರಣವೇನೆಂದು ನಿಮಗೆ ಅರ್ಥ ಆಗದೇ ಇರಬಹುದು. ಆದರೆ ಪ್ರಾರ್ಥನೆ ಮಾಡುವುದಾದರೆ ಯಾವುದು ನಿಮಗೆ ಅಪಾಯವಾಗಿ, ಆಪತ್ತಾಗಿ, ಆಟಂಕವಾಗಿ ಕಾಣಿಸುತ್ತದೋ ಅದನ್ನೇ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸಬಲ್ಲರು ಎಂಬ ಸತ್ಯವನ್ನು ಮರೆಯಬೇಡಿ. ಪೌಲ ಸೀಲರು ಪ್ರಾರ್ಥನೆ ಮಾಡ್ತಾರೆ, ಹಾಡುಗಳನ್ನು ಹಾಡ್ತಾರೆ. ಯಾವಾಗ ಹಾಡು ಹಾಡಬೇಕು, ಯಾವಾಗ ಪ್ರಾರ್ಥಿಸಬೇಕು ಎಂದು ಯಾಕೋಬ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಿಮ್ಮಲ್ಲಿ ಯಾರಿಗಾದರೂ ಅನಾರೋಗ್ಯದಲ್ಲಿರುವುದಾದರೆ ಅವನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಯಾರಿಗಾದರೂ ಸಂತೋಷ ಉಂಟಾದಾಗ ಅವನು ಕೀರ್ತನೆಗಳನ್ನು ಹಾಡಲಿ. ಅಂದರೆ ಸಂತೋಷದಲ್ಲಿರುವವನು ಕೀರ್ತನೆ ಹಾಡ್ತಾನೆ, ಕಷ್ಟದಲ್ಲಿರುವವನು ಪ್ರಾರ್ಥನೆ ಮಾಡ್ತಾನೆ. ಗಮನ ಕೊಟ್ಟು ಕೇಳ್ರಿ. ಪೌಲ ಸೀಲರು ವಾಸ್ತವದಲ್ಲಿ ಕಷ್ಟ ಹಾದು ಹೋಗುತ್ತಿರುವುದರಿಂದ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ದೇವರಿಗೋಸ್ಕರ ನಮಗೆ ಈ ಕಷ್ಟಗಳು ಬಂದಿವೆ, ದೇವರಿಗೋಸ್ಕರವೇ ನಾವು ಈ ರೀತಿ ಗಾಯಕ್ಕೊಳಗಾದೆವು ಎನ್ನುವುದು ಅವರು ಭಾಗ್ಯವೆಂದೆಣಿಸಿದ್ರು. ದೇವರ ನಾಮದ ನಿಮಿತ್ತ ಈ ದಿನ ನೀವು ಅವಮಾನಕ್ಕೊಳಗಾಗ್ತಾ ಇದ್ದೀರಾ? ಯೇಸುವನ್ನು ನಂಬಿರುವುದರಿಂದ, ಯೇಸುವಿನ ಮಗುವಾಗಿ ಜೀವಿಸುತ್ತಿರುವುದರಿಂದ, ಉದ್ಯೋಗ ಮಾಡುವ ಸ್ಥಳದಲ್ಲಾಗಿರ್ಬೋದು, ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು, ನೀವು ವಾಸಿಸುವ ಸ್ಥಳದಲ್ಲಾಗಿರ್ಬೋದು, ಬಂಧುಗಳ ಮಧ್ಯದಲ್ಲಾಗಿರ್ಬೋದು, ನೀವು ಕರ್ತನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅನುಸರಿಸುವುದರ ನಿಮಿತ್ತ ನಿಮಗೆ ಕೀಳಾಗಿ ನೋಡ್ತಾ ಇದ್ದಾರಾ? ಕೆಟ್ಟದಾಗಿ ಮಾತಾಡ್ತಿದ್ದಾರಾ? ಗೇಲಿ ಮಾಡ್ತಾ ಇದ್ದಾರಾ? ಹೀಯಾಳಿಸಿ ಮಾತಾಡ್ತಿದ್ದಾರಾ? ನೀವು ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳು, ಬೆನಿಫಿಟ್ಸ್ಗಳನ್ನು ಹೊಂದಿಕೊಳ್ಳಲಾರದೆ ಮಾಡ್ತಿದ್ದಾರೆ. ಇದು ಸಹಜ. ಹಾಗೆಂದ ಮಾತ್ರಕ್ಕೆ ನೀವು ದೇವರಿಂದ ದೂರ ಆಗುವ ಅಗತ್ಯವಿಲ್ಲ. ಅಪಾಯಗಳ ಮಧ್ಯ, ಆಪತ್ತುಗಳ ಮಧ್ಯ, ಜರುಗುತ್ತಿರುವ ಅನ್ಯಾಯಗಳ ಮಧ್ಯ ನೀವು ದೇವರನ್ನು ಘನಪಡಿಸುವ ಅದ್ಭುತವಾದ ಆತ್ಮಿಕತೆ ಹೊಂದಿರುವುದಾದರೆ ದೇವರು ಕರುಣಿಸುತ್ತಾರೆ.
ಎಲ್ಲವನ್ನೂ ಕಳ್ಕೊಂಡ್ರೂ ಕೂಡ ಯೋಬನು ಒಂದು ಮಾತು ದೇವರಿಗೆ ಅನ್ನೋದಿಲ್ಲ. ಯೆಹೋವನೇ ಎಲ್ಲ ಕೊಟ್ಟ, ಯೆಹೋವನೇ ಎಲ್ಲ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅನ್ನುತ್ತಾನೆ. ಇದೇನು ಪ್ರಿಯರೇ, ಅದು ಎಂಥ ಅದ್ಭುತವಾದ ಆತ್ಮಿಕತೆ ನೋಡಿ. ಪೌಲ ಶೀಲರು ಅದೇ ಆತ್ಮಿಕತೆ ತೋರಿಸುತ್ತಾರೆ. ದೇವರು ಕರುಣಿಸುತ್ತಾರೆ, ಭೂಕಂಪವನ್ನು ಕಳಿಸುತ್ತಾರೆ. ಓಡಿ ಹೋಗಬೇಕಾದವರು ಮಾರ್ಪಟ್ಟದ್ದರಿಂದ ಓಡಿ ಹೋಗಲಿಲ್ಲ. ಇದೆಲ್ಲವನ್ನು ನೋಡಿರುವಂತಹ ಸೆರೆಯ ಯಜಮಾನ ಆಶ್ಚರ್ಯಗೊಳ್ಳುತ್ತಾನೆ. ಒಂದು ದೀಪವನ್ನು ತಂದು ಒಳಗಡೆ ನೋಡುತ್ತಾನೆ. ಪೌಲಶೀಲ ಮತ್ತು ಸೆರೆವಾಸಿಗಳೆಲ್ಲ ಅಲ್ಲೇ ಇರುತ್ತಾರೆ. ಆಗೇನ್ ಹೇಳ್ತಾನೆ ಗೊತ್ತಾ? ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದಬೇಕಾದರೆ ಏನ್ ಮಾಡಬೇಕು? ಅಂದರೆ ನಿಮ್ಮ ಹಾಗೆ ನಾನಿರಬೇಕಾದರೆ, ನೀವು ಸೇವಿಸುವಂತಹ ದೇವರನ್ನು ನಾನು ಸೇವಿಸಬೇಕಾದರೆ ನಾನೇನ್ ಮಾಡಬೇಕು ಎಂದು ಪ್ರಶ್ನಿಸುತ್ತಾನೆ. ಆಗ ಪೌಲಶೀಲರು ಹೇಳಿದ್ದೇನೆಂದರೆ, ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡುತ್ತೀರಿ ಅನ್ನುತ್ತಾರೆ. ಅದ್ಭುತ! ಆ ದಿನ ಸೆರೆಯ ಯಜಮಾನ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾನೆ. ಆ ಸಮಯದಲ್ಲಿಯೇ ತನ್ನ ಮನೆಗೆ ಕರೆದೊಯ್ದು ಪೌಲ ಶೀಲ ಅವರ ಗಾಯಗಳನ್ನು ಕಟ್ಟುತ್ತಾನೆ. ಫ್ರೆಂಡ್ಸ್, ಕೆಲವು ಗಂಟೆಗಳ ಹಿಂದೆ ಈ ಸೆರೆಯ ಯಜಮಾನ ಇವರನ್ನು ಹೇಗೆ ಭಾವಿಸಿದ? ಶತ್ರುಗಳೆಂದು ಭಾವಿಸಿದ, ಗಾಯಗೊಳಿಸಿದ, ಕೈಕಾಲುಗಳನ್ನು ಕಟ್ಟಿಹಾಕಿದ, ಒಳಕೋಣೆಯೊಳಗಡೆ ಹಾಕಿಸಿದ. ಕೆಲವು ಗಂಟೆಗಳ ಮುಂದೆ ಪೌಲಶೀಲರು ಅವನಿಗೆ ಶತ್ರುಗಳು. ಆದರೆ ಈಗ ಅದೇ ಪೌಲಶೀಲರ ಗಾಯ ತೊಳೆಯುತ್ತಾ ಇದ್ದಾನೆ. ಏನಾಯ್ತು? ಹೃದಯದಲ್ಲಿ ಮಾರ್ಪಡುವಿಕೆ ಬಂದಿತು. ಶತ್ರುಗಳನ್ನು ಕೂಡ ಈಗ ಪ್ರೀತಿಸ್ತಿದ್ದಾನೆ. ಅದೇ ಜರುಗುತ್ತೆ. ದೇವರನ್ನು ನೀವು ನಂಬುವುದಾದರೆ, ಯೇಸುವಿನಲ್ಲಿ ನೀವು ನಂಬಿಕೆ ಇಡುವುದಾದರೆ, ಯೇಸು ನಿಮ್ಮ ಹೃದಯದಲ್ಲಿ ಬರುವುದಾದರೆ, ನಿಮ್ಮ ಹೃದಯದಲ್ಲಿರುವಂತಹ ಕ್ರೋಧ ಆಗಿರಬಹುದು, ದ್ವೇಷ ಆಗಿರಬಹುದು, ಪ್ರತಿಕಾರದ ಮನೋಭಾವನೆ ಆಗಿರಬಹುದು, ಇದೆಲ್ಲವನ್ನು ದೇವರು ತೆಗೆದುಹಾಕ್ತಾರೆ. ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೀರಾ? ಆದಾಗ್ಯೂ ಕೆಲವರನ್ನು ದ್ವೇಷಿಸ್ತಾ ಇದ್ದೀರಾ? ಕೆಲವರ ಮೇಲೆ ಪ್ರತಿಕಾರ ಇಟ್ಕೊಂಡಿದ್ದೀರಾ? ಕೆಲವರ ನಾಶನವನ್ನು ಕೋರುತ್ತಾ ಇದ್ದೀರಾ? ಹಾಗಾದರೆ ಕೇಳ್ರಿ, ಇವು ರಕ್ಷಿಸಲ್ಪಟ್ಟ ವ್ಯಕ್ತಿಯಲ್ಲಿ ಕಾಣಿಸುವ ಲಕ್ಷಣಗಳು ಅಲ್ಲವೇ ಅಲ್ಲ, ಗುಣಗಳು ಅಲ್ಲವೇ ಅಲ್ಲ. ಏನ್ ಜರುಗಿತು? ಆ ಸೆರೆಯ ಯಜಮಾನನ ಹೃದಯವು ಮಾರ್ಪಟ್ಟಿತು. ಇದಕ್ಕಿಂತ ಮುಂಚೆ ಇವರನ್ನು ಶತ್ರುಗಳೆಂದು ಭಾವಿಸಿ ಗಾಯಪಡಿಸಿದಂಥವನ್ನೇ ಈಗ ಸದ್ಗುಣದ ಹೃದಯಕ್ಕೆ ಮಾರ್ಪಟ್ಟನು. ಈ ಸೇವಕರನ್ನು ತನ್ನ ಮನೆಗೆ ಕರೆದೊಯ್ತಾನೆ. ಪ್ರಿಯರೇ, ಸಹವಾಸವನ್ನು ಕೋರಿಕೊಳ್ಳುತ್ತಾನೆ. ಸೇವಕರು ಹಸಿವೆಯಿಂದಿರುವಾಗ ಅವರಿಗೆ ಅನ್ನ ಹಾಕುತ್ತಾನೆ. ಅಂದರೆ ಸೇವಕರಿಗೆ ಸಹಕಾರಿಯಾಗಿ ಮಾರ್ಪಡುತ್ತಾನೆ. ಸದ್ಗುಣದ ಹೃದಯ ಹೊಂದಿಕೊಳ್ತಾನೆ, ಸಹವಾಸವನ್ನು ಕೋರಿಕೊಳ್ಳುತ್ತಾನೆ, ಸೇವಕರಿಗೆ ಸಹಾಯ ಮಾಡುವವನಾಗಿ ನಿಲ್ಲುತ್ತಾನೆ. ತಾನೊಬ್ಬನೇ ನಂಬುವುದು ಮಾತ್ರವಲ್ಲ, ತನ್ನ ಮನೆಯವರೆಲ್ಲರೂ ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ. ಸಾಕ್ಷಿಯಾಗಿ ಅವನು ನಿಲ್ಲುತ್ತಾನೆ. ಅಷ್ಟೇ ಅಲ್ಲ, ಪೌಲಶೀಲರು ಪ್ರಕಟಿಸಿರುವಂತಹ ಸುವಾರ್ತೆಯನ್ನು ನಂಬಿ ಸಂತೋಷಿಸುತ್ತಾನೆ. ನೋಡೋಣ ಬನ್ನಿ, ಬೇಗನೆ ಆ ಮಾತನ್ನು ನಿಮಗೆ ತೋರಿಸುತ್ತೇನೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 32ನೇ ವಚನ. ಅವನಿಗೂ ಅವನ ಮನೆಯಲ್ಲಿರುವವರೆಲ್ಲರಿಗೂ ದೇವರ ವಾಕ್ಯವನ್ನು ಬೋಧಿಸಿದರು. ರಾತ್ರಿಯ ಅದೇ ಗಳಿಗೆಯಲ್ಲಿ ಅವನು ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದನು. ಮುಂದು ಶತ್ರುವೆಂದು ಭಾವಿಸಿ ಗಾಯಗೊಳಿಸಿ ಈಗ ಅವರ ಗಾಯಗಳನ್ನು ತೊಳೆಯುತ್ತಿದ್ದಾನೆ. ಅದು ಹೃದಯದ ಮಾರ್ಪಡುವಿಕೆಯಾಗಿದೆ. ತಕ್ಷಣವೇ ಅವನು ಅವನ ಮನೆಯವರೆಲ್ಲರೂ ದೀಕ್ಷಾಸ್ನಾನ ತೆಗೆದುಕೊಂಡರು. ಸಾಕ್ಷಿಯಾದನು. ಮತ್ತು ಅವನು ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಬಡಿಸಿ ದೇವರಲ್ಲಿ ನಂಬಿಕೆ ಇಟ್ಟವನಾಗಿ ತನ್ನ ಮನೆಯವರೆಲ್ಲರ ಸಂಗಡ ಉಲ್ಲಾಸಗೊಂಡನು. ಮೊದಲನೇದಾಗಿ ಸದ್ಗುಣದ ಹೃದಯವುಳ್ಳವನಾದನು. ಎರಡನೇದಾಗಿ ಸಹವಾಸ ಹೊಂದಿದನು. ಮೂರನೇದಾಗಿ ಸಹಾಯ ಮಾಡಿದನು. ನಾಲ್ಕನೇದಾಗಿ ಸಾಕ್ಷಿಯಾದನು. ಐದನೇದಾಗಿ ಸಂತೋಷಪಟ್ಟನು. ಇದು ರಕ್ಷಿಸಲ್ಪಟ್ಟ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಅದ್ಭುತ ಲಕ್ಷಣಗಳು. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವ ವ್ಯಕ್ತಿಯಲ್ಲಿ ಕಾಣಿಸುವ ಲಕ್ಷಣಗಳು. ಮೊದಲನೇದಾಗಿ ಸದ್ಗುಣದ ಹೃದಯ, ಅವನ ಹೃದಯ ಮಾರ್ಪಡುತ್ತದೆ. ಎರಡನೇದು ಸಹವಾಸ, ಆ ಕಡೆ ದೇವರೊಂದಿಗೂ ಸಭೆಯೊಂದಿಗೂ ಸೇವಕರೊಂದಿಗೂ ಸೇವೆಯೊಂದಿಗೂ ಸಹವಾಸವುಳ್ಳವರಾಗಿರ್ತಾರೆ. ಮೂರನೇದು ಸಹಾಯ, ಯಾರಿಗೆ ಗಾಯಗೊಳಿಸುತ್ತಾನೋ ಅವರ ಗಾಯಗಳನ್ನು ತೊಳೆದು ಅವರಿಗೆ ಊಟ ಬಡಿಸುತ್ತಾನೆ. ನೀವು ರಕ್ಷಿಸಲ್ಪಟ್ಟಿರುವುದಾದರೆ ನಿಮಗೆ ರಕ್ಷಣೆ ಸುವಾರ್ತೆ ಸಾರಿದಂಥವರಿಗೆ ನೀವು ಸಹಕಾರಿಯಾಗಿರುತ್ತೀರಿ, ಸಹಾಯಕರಾಗಿರುತ್ತೀರಿ. ಈ ದೀನ ಸೇವಕನು ಸಾರುವ ವಾಕ್ಯವನ್ನು ಕೇಳಿ ಎಷ್ಟೋ ಸಾವಿರಾರು ಜನರು ರಕ್ಷಿಸಲ್ಪಟ್ಟಿದ್ದಾರೆಂದು, ಎಷ್ಟೋ ಲಕ್ಷಾಂತರ ಜನರು ರಕ್ಷಿಸಲ್ಪಟ್ಟಿದ್ದಾರೆಂದು ಗೊತ್ತಿಲ್ಲ. ಒಂದು ದಿನ ಪರಲೋಕವೇ ತಿಳಿಯಪಡಿಸುತ್ತದೆ. ಆದರೆ ಈ ದಿನ ಇಷ್ಟೊಂದು ಸೇವೆ ಜರುಗುತ್ತಿರುವುದಾದರೆ ಕಾರಣ ಗೊತ್ತಾ? ಈ ದೀನ ಸೇವಕನು ಸಾರಿರುವ ಸಂದೇಶಗಳನ್ನು ಕೇಳಿ ನಮ್ಮ ಕುಟುಂಬ ಕಟ್ಟಲ್ಪಟ್ಟಿದೆ, ನಮ್ಮ ಜೀವಿತ ಬದಲಾಗಿದೆ, ನಮ್ಮ ಮಕ್ಕಳು ಬದಲಾಗಿದ್ದಾರೆ ಎಂದು ನಂಬಿದಂಥವರು ಈ ಸೇವಕನಿಗೆ, ಈ ಸೇವೆಗೆ, ಈ ಸಭೆಗೆ ಸಹಕಾರಿಗಳಾಗಿ ನಿಂತಿದ್ದಾರೆ. ಅದಕ್ಕಾಗಿಯೇ ಇಂಥ ಸೇವೆ ಜರುಗುತ್ತಾ ಇದೆ. ಯಾರ್ಯಾರು ಈ ಸೇವಕನನ್ನು ಪ್ರೀತಿಸಿ ಈ ಸೇವಕನು ಮಾಡ್ತಿರುವ ಸೇವೆಯನ್ನು, ಹೊಂದಿಕೊಂಡಿರುವ ಸಭೆಯನ್ನು
ಪ್ರೋತ್ಸಾಹಿಸುತ್ತಾ ಸಹಾಯ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನೀವು ನನ್ನ ಹಿಂದೆ ಇದ್ದುಕೊಂಡು ಸಹಾಯ ಮಾಡುವವರಾಗಿ ಒಂದು ವೇಳೆ ಇಲ್ಲದೇ ಹೋಗಿದ್ಯಾದರೆ ಈ ದಿನ ಈ ಸೇವೆ ಮುಂದೆ ಸಾಗ್ತಾ ಇರಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಕೆಲವು ಗಂಟೆಗಳ ಮುಂಚೆ ಶತ್ರು ಆಗಿರುವಂತಹ ಈ ಸೆರೆಯ ಯಜಮಾನ ಈಗೇನಾದನು ಗೊತ್ತಾ? ಸಭಾ ಸದಸ್ಯನಾಗಿ ಮಾರ್ಪಟ್ಟ. ಎಂಥ ಅದ್ಭುತ ಪ್ರಿಯರೇ! ಬ್ರದರ್, ಸ್ವಲ್ಪ ಇರಿ ಬ್ರದರ್. ನೀವು ಲೂಕನ ಬಗ್ಗೆ ಹೇಳ್ತೇನೆಂದಿದ್ರಿ, ಪೌಲನ ಕುರಿತು, ಪೌಲನ ಸೇವೆ ಕುರಿತು, ಇದೆಲ್ಲ ಯಾಕೆ ಹೇಳ್ತಿದ್ದೀರಿ? ಅಲ್ಲಿಗೆ ಬರ್ತೇನೆ. ಒಮ್ಮೆ ಹೇಳಿದ್ದೇನಲ್ಲವೇ, ನಾನೇನೇ ಹೇಳಿದರೂ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವಂತೆ ಹೇಳ್ತೇನೆ. ಹಾಗೆ ಹೇಳುವಂಥದ್ದು ನನ್ನ ಧ್ಯೇಯ. ಹಾಗಾಗಿ ಗಮನ ಕೊಟ್ಟು ಕೇಳಿ. ಜರುಗಿದ್ದೇನು? ಪೌಲ, ಸೀಲ ಇವರಿಬ್ಬರು ಕೂಡ ಸುವಾರ್ತೆಯನ್ನು ಪ್ರಕಟಿಸಿದ ಪುಣ್ಯಕ್ಕಾಗಿ ಪೆಟ್ಟು ತಿಂದು ಗಾಯಕ್ಕೊಳಗಾಗ್ತಾರೆ. ನಮ್ಮ ದೃಷ್ಟಿಯಲ್ಲಿ ಅವರು ಆ ರೀತಿಯಾಗಿ ಗಾಯಗೊಂಡು ಹೊಡೆಯಲ್ಪಟ್ಟು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರುವುದು ಅನ್ಯಾಯವಾಗಿ ಕಾಣಿಸುತ್ತೆ. ನಿಜವೇ, ಅನ್ಯಾಯವೇ ಜರುಗಿತು. ಆದರೆ ಆ ಅನ್ಯಾಯದ ಹಿಂದೆ ದೇವರು ತನ್ನ ಕಾರ್ಯವನ್ನು ಜರುಗಿಸುತ್ತಾರೆ. ದೇವರು ತನ್ನ ಉದ್ದೇಶ ನೆರವೇರಿಸುತ್ತಾರೆ. ಏನದು? ಸೆರೆಮನೆಯಲ್ಲಿರುವಂತಹ ಕೈದಿಗಳನ್ನು ಯಾರು ಪ್ರಿಯರೇ ಮಾರ್ಪಡಿಸಬಲ್ಲರು? ಯಾರು ಪ್ರಿಯರೇ ಅವರಿಗೆ ಸುವಾರ್ತೆ ಸಾರಬಲ್ಲವರು? ಯಾರು ಪ್ರಿಯರೇ ಅವರಿಗೆ ಸುವಾರ್ತೆ ಸಾರುತ್ತೇವೆ ಎನ್ನುವುದಾದರೆ ಪರ್ಮಿಷನ್ ಕೊಡುವಂತವರು? ಹೊರಗಡೆ ಸುವಾರ್ತೆ ಸಾರುವ ಅವಕಾಶವಿಲ್ಲವೆಂದು ಅವರನ್ನು ಹೊಡೆದು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಸೆರೆಮನೆಯಲ್ಲಿ ಏನ್ ಮಾಡಿದ್ರು? ಪ್ರಾರ್ಥನೆಯಿಂದಲೇ, ಹಾಡುಗಳಿಂದಲೇ ಸುವಾರ್ತೆ ಸಾರುತ್ತಾರೆ. ಫಲಿತವಾಗಿ ಸೆರೆಮನೆಯಲ್ಲಿರುವಂತಹ ಕೈದಿಗಳು ಬದಲಾಗುತ್ತಾರೆ. ಅದ್ಭುತವಲ್ಲವೋ? ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಅನಾನುಕೂಲ ಪರಿಸ್ಥಿತಿಗಳಿಂದಲೂ ಆಪತ್ತು ಅಪಾಯಗಳಿಂದಲೂ ಹಾದು ಹೋಗುವಾಗ ಅವುಗಳನ್ನು ಕರ್ತನಿಗೆ ಒಪ್ಪಿಸುವುದಾದರೆ ಪ್ರಾರ್ಥನೆಯಿಂದ, ಹಾಡುಗಳಿಂದ ಕರ್ತನನ್ನು ಸ್ತುತಿಸುತ್ತಾ ಕರ್ತನಿಗೆ ಪರಿಸ್ಥಿತಿಗಳನ್ನು ಒಪ್ಪಿಸುವುದಾದರೆ ಏನ್ ಮಾಡ್ತಾರೆ? ಇಗೋ, ಅದ್ಭುತ ಮಾಡ್ತಾರೆ. ಸೆರೆಮನೆಯಲ್ಲಿರುವಂತಹ ಕೈದಿಗಳು ಮಾರ್ಪಡುತ್ತಾರೆ. ಸೆರೆಯ ಯಜಮಾನನ ಕುಟುಂಬವೂ ಮಾರ್ಪಡುತ್ತದೆ. 5 ವಿಷಯ ಹೇಳಿದೇನಲ್ಲವೇ? ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡುವುದಾದರೆ ಕಾಣಿಸುವ 5 ಲಕ್ಷಣಗಳು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಮೊದಲನೇದಾಗಿ ಸದ್ಗುಣದ ಹೃದಯ, 2ನೇದಾಗಿ ಸಹವಾಸ, 3ನೇದಾಗಿ ಸಹಾಯ, 4ನೇದಾಗಿ ಸಾಕ್ಷಿ, 5ನೇದಾಗಿ ಸಂತೋಷ. ಈಗ ಗಮನ ಕೊಟ್ಟು ಕೇಳಿ. ಈ ಸೆರೆಯ ಯಜಮಾನ ಪೌಲ ಸೀಲರನ್ನು ಹೊಡೆಯಿಸಲು ಕಾರಣವೇನು? ಸೆರೆಮನೆಯಲ್ಲಿ ಹಾಕಿಸಲು ಕಾರಣವೇನು? ಯೇಸು ಕ್ರಿಸ್ತನನ್ನು ನಂಬುವುದಾದರೆ ರಕ್ಷಿಸಲ್ಪಡ್ತಾರಂತೆ, ಪರಲೋಕಕ್ಕೆ ಸೇರುತ್ತಾರಂತೆ. ಇದೆಲ್ಲವೂ ಕೂಡ ಭ್ರಮೆ, ಇದೆಲ್ಲವೂ ಮಾಯೆ. ಮನುಷ್ಯರನ್ನು ಮಾಯೆ ಮಾಡುತ್ತಾ ತಪ್ಪುಪದೇಶ ಮಾಡ್ತಿದ್ದಾರೆ ಎನ್ನುವುದಕ್ಕಾಗಿ ತಾನೇ ಪ್ರಿಯರೇ ಪೌಲ ಸೀಲರನ್ನು ಹೊಡೆಯಿಸಿ ಸೆರೆಮನೆಯಲ್ಲಿ ಹಾಕಿಸಿರೋದು. ಅಂದರೆ ಅರ್ಥವೇನು? ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ. ಏನಂದ್ಕೊಂಡಿದ್ದೀರಿ? ನಮ್ಮ ಪ್ರಾಂತ್ಯ ಯಾವುದು? ನಮ್ಮ ವಿಶ್ವಾಸ ಯಾವುದು? ನಮ್ಮ ನಂಬಿಕೆ ಯಾವುದು? ಇದೇನು ನೀವು ಬಂದು ಹೊಸ ಬೋಧನೆಯನ್ನು ಮಾಡ್ತಾ ಇದ್ದೀರಿ, ಅದು ಇಲ್ಲಿ ನಡೆಯಲ್ಲ ಎಂದು ಹೇಳಿ ಹೊಡೆಯಿಸಿ ಸೆರೆಮನೆಯಲ್ಲಿ ಹಾಕಿಸುತ್ತಾರೆ. ಕೇಳಿ ಪ್ರಿಯರೇ, ಆ ಸೆರೆಮನೆಯ ಯಜಮಾನ ರೋಮ ಸಾಮ್ರಾಜ್ಯದಲ್ಲಿರುವಂತಹ ನ್ಯಾಯಾಧಿಪತಿಗಳು, ರೋಮ ಸಾಮ್ರಾಜ್ಯದಲ್ಲಿರುವಂತಹ ಅಧಿಕಾರಿಗಳೆಲ್ಲರೂ ಸೇರಿ ಪೌಲನನ್ನು ಸೀಲನನ್ನು ಶಿಕ್ಷಿಸಿದರೆ, ಹಾಗೆ ಶಿಕ್ಷೆಗೆ ಒಳಗಾಗಿರುವಂತಹ ಪೌಲ ಸೀಲರನ್ನು ಪ್ರಕಟಿಸಿರುವ, ಪ್ರಾರ್ಥಿಸಿರುವ ದೇವರನ್ನು ನಂಬಿದರೆ ಅವನ ಉದ್ಯೋಗ ಇರ್ತದಂತೀರಾ? ಅವನನ್ನು ಬದುಕಲು ಬಿಡ್ತಾರಂತೀರಾ? ಅಯ್ಯೋ ದುರ್ಮಾರ್ಗಿಯೇ! ಅವರೇನೋ ತಮ್ಮ ದೇವರ ಬಗ್ಗೆ ಮಾತಾಡ್ತಿದ್ದಾರೆಂದು ನೆನೆಸಿ ಅವರನ್ನು ಹೊಡೆದು ಭಯಂಕರವಾಗಿ ಶಿಕ್ಷಿಸಿ ಸೆರೆಮನೆಯಲ್ಲಿ ಹಾಕಿಸಿದರೆ, ಅವರು ಹೇಳಿದ ಮಾತು ಕೇಳಿ ನೀನ್ಯಾಕಪ್ಪ ಮಾರ್ಪಟ್ಟೆ ಎಂದು ಹೀಗೆ ಸೆರೆಯ ಯಜಮಾನನಿಗೆ ಶಿಕ್ಷಿಸಲಾರದೆ ಇರ್ತಾರಂತೀರಾ? ದಯವಿಟ್ಟು ಕೇಳಿ ಪ್ರಿಯರೇ, ಆ ದಿನ ಸೆರೆಯ ಯಜಮಾನನು ತನ್ನ ಕುಟುಂಬದೊಂದಿಗೆ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ಅವರಿಗೆ ಗೊತ್ತಿತ್ತು ಪ್ರಿಯರೇ, ಸೆರೆಯ ಯಜಮಾನನಿಗೆ ಗೊತ್ತಿತ್ತು, ನನ್ನ ಉದ್ಯೋಗ ಹೋಗ್ತದೆಂದು, ನನ್ನನ್ನು ಉದ್ಯೋಗದಿಂದ ತೆಗೆದುಹಾಕ್ತಾರೆಂದು, ನನ್ನನ್ನು ಶಿಕ್ಷಿಸಬಹುದು, ನನ್ನನ್ನು ಹಿಂಸಿಸಬಹುದು, ನನ್ನ ಕುಟುಂಬವನ್ನು ನನ್ನಿಂದ ದೂರ ಮಾಡಬಹುದು, ಬೇರೆ ಏನೇ ಮಾಡಬಹುದು. ಆದರೆ ನನ್ನನ್ನು ಸೃಷ್ಟಿಸಿದ ದೇವರನ್ನು ಕಂಡುಕೊಂಡಿದ್ದೇನೆ, ನನಗಾಗಿ ಪ್ರಾಣ ಕೊಡುವಷ್ಟು ಪ್ರೀತಿಸುವ ದೇವರನ್ನು ಕಂಡುಕೊಂಡಿದ್ದೇನೆ, ಸತ್ತರೆ ಪರಲೋಕಕ್ಕೆ ಸೇರಿಸುವಂತಹ ಕರ್ತನನ್ನು ನಾನು ಕಂಡುಕೊಂಡಿದ್ದೇನೆ. ಆತನಲ್ಲಿ ನಂಬಿಕೆ ಇಟ್ಟ ಪುಣ್ಯಕ್ಕಾಗಿ ಯಾವುದೇ ಕಷ್ಟ ಬಂದರೂ ಯಾವುದೇ ನಷ್ಟ ಬಂದರೂ ನಾನು ಸ್ವಲ್ಪವೂ ಭಯಪಡೋದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿರುವುದಕ್ಕಾಗಿಯೇ ಅವನು ಸಂತೋಷಿಸಿದ. ಪ್ರಿಯರೇ, ನೀವು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಕರ್ತನ ಮಗುವಾಗಿ ಜೀವಿಸಬೇಕೆಂದು ಆಶಿಸುವಾಗ ಈ ಲೋಕ ಸಂತೋಷಿಸೋದಿಲ್ಲ ಎಂಬ ವಿಷಯ ಮರೆಯಬೇಡಿರಿ. ನಿಮ್ಮ ಬಂಧುಗಳು ಸಂತೋಷಿಸೋದಿಲ್ಲ, ನಿಮ್ಮ ಒಡ ಹುಟ್ಟಿದವರು ಸಂತೋಷಿಸೋದಿಲ್ಲ. ಒಂದು ದಿನ ಒಬ್ಬ ಸಹೋದರ ಬಂದು ಅಳ್ತಾ ಇದ್ದ. ಯಾಕೆ ಅಳ್ತಾ ಇದ್ದೀಯೆಂದು ಕೇಳಿದೆ. ಭಯಂಕರವಾಗಿ ಹೊಡೆದಿದ್ದಾರಣ ಅಂದ. ಯಾರು ಹೊಡೆದಿದ್ದಾರೆಂದು ಕೇಳಿದೆ. ನನ್ನ ತಂದೆ, ನನ್ನ ತಾಯಿ, ನನ್ನ ಮನೆಯವರೆಲ್ಲ ಭಯಂಕರವಾಗಿ ಹೊಡೆದಿದ್ದಾರಣ ಅಂದ. ಯಾಕೆ ಹೊಡೆದಾರಂದೆ. ಏನಿಲ್ಲಣ, ನಾನು ಯೇಸುವನ್ನು, ಆತನ ಪ್ರೀತಿಯನ್ನು ಗುರುತಿಸಿ ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನಣ. ಬೈಬಲ್ ಓದುವುದನ್ನು ಅವರು ನೋಡಿ ಬಹಳವಾಗಿ ಹೊಡೆದ್ರಣ ಅಂದ. ಮನೆಯಲ್ಲೇ ಬಂಧಿಸಿ ಇಟ್ರಣ.
ಅವ್ರು ನನಗೊಂದು ಮಾತು ಹೇಳಿದ್ರಣ, ನಾವು ಮತ್ತೆ ನೀನು ಬೈಬಲ್ ಓದುವುದನ್ನು ನೋಡಿದ್ರೆ ನಿನ್ನನ್ನು ಸಾಯಿಸುತ್ತೇವೆ. ನಿನ್ನಂಥವನು ನಮ್ಮ ಈ ಮನೆಯಲ್ಲಿ ಬದುಕಿರುವುದಕ್ಕಿಂತಲೂ ನಿನ್ನಂಥವನನ್ನು ಕೊಂದಾಕಿದರೂ ತಪ್ಪಿಲ್ಲ ಎಂದು ಹೇಳಿಬಿಟ್ರಣ. ಅವರು ಹೊಡೆದ ವಿಧಾನ ನೋಡಿದಾಗ ನನಗೆ ಅರ್ಥವಾಯ್ತಣ, ನನ್ನನ್ನು ಕೊಲ್ಲುವುದಕ್ಕಾಗಿ ಕೂಡ ಹಿಂದೆ ಹೆಜ್ಜೆ ಹಾಕಲ್ಲವೆಂದು. ಎಂಥ ಘೋರ ಪ್ರಿಯರೇ, ಈ ದಿನ ಸಹೋದರ ಸಹೋದರಿಯರೇ, ನೀವು ಯೇಸುವಿನಲ್ಲಿ ನಂಬಿಕೆ ಇಡುತ್ತಾ ಇರುವುದರಿಂದ ಹಿಂಸಿಸಲ್ಪಡ್ತಾ ಇದ್ದೀರಾ? ಯೇಸುವಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇರುವುದರಿಂದ ನಿಮ್ಮ ಗಂಡನಾಗಲಿ, ಇಲ್ಲವೇ ನಿಮ್ಮ ಅತ್ತೆ ಆಗಲಿ, ನಿಮ್ಮ ಕುಟುಂಬ ಸದಸ್ಯರೋ ಇಲ್ಲವೇ ಒಡ ಹುಟ್ಟಿದವರೋ ನಿಮ್ಮನ್ನು ತಳ್ಳಿ ಹಾಕ್ತಿದ್ದಾರಾ? ಗಾಯಪಡಿಸುವ ಪ್ರಯತ್ನ ಮಾಡ್ತಿದ್ದಾರಾ? ಇಂತಹ ಭಯಂಕರವಾಗಿರುವಂತಹ ಮನುಷ್ಯರ ಮಧ್ಯ ನೀವು ಜೀವಿಸ್ತಾ ಇದ್ದೀರಾ? ಚಿಂತಿಸಬೇಡಿ. ಸೆರೆಯ ಯಜಮಾನ ನಿಮಗೆ ಆದರ್ಶವಾಗಿದ್ದಾನೆ. ಉದ್ಯೋಗ ಹೋಗ್ತದೆಂದು ಗೊತ್ತಿತ್ತು. ರೋಮ ಅಧಿಕಾರಿಗಳು, ನ್ಯಾಯಾಧಿಪತಿಗಳು ಅವನಿಗೆ ಶತ್ರುಗಳಾಗ್ತಾರೆಂದು ಗೊತ್ತಿತ್ತು. ಅವನ ಕುಟುಂಬ ಅಲ್ಲ ಕಲ್ಲೋಲವಾಗ್ತದೆಂದು ಗೊತ್ತಿತ್ತು, ಇಲ್ಲವೇ ಕೊಂದುಹಾಕಲ್ಪಡ್ತಾನೆಂದು ಗೊತ್ತಿತ್ತು. ಏನಾದ್ರೂ ಕೂಡ ನಾನು ಭಯಪಡೋದಿಲ್ಲ. ಯೇಸು ಕ್ರಿಸ್ತನು ನನ್ನನ್ನು ರಕ್ಷಿಸುವುದಕ್ಕಾಗಿ ಪರಲೋಕವನ್ನೇ ಬಿಟ್ಟು ಬಂದ್ರು. ನನ್ನ ಉದ್ಯೋಗ ನಾನು ಕಳ್ಕೊಳ್ಳುವುದು ಏನು ದೊಡ್ಡದಾಗಿದೆ? ಆತನು ನನಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾನೆ. ದೇವರಾದಾಗಿಯೂ ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಅಂತಹ ದೇವರಿಗೋಸ್ಕರ ನಾನೇನೇ ಕೊಟ್ರು ಕಡಿಮೆಯೇ ಎಂಬ ನಿರ್ಣಯಕ್ಕೆ ಬಂದದ್ದರಿಂದ ಅಷ್ಟೊಂದು ಸಂತೋಷಿಸಿದ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯಾವ ರೀತಿಯಾಗಿ ಲೂಕನು ಪೌಲನೊಂದಿಗೆ ಸೇರಿ ವೈರಾಗ್ಯವುಳ್ಳವನಾಗಿ ಪ್ರಮಾದದಿಂದ ಕೂಡಿರುವ ಪ್ರಯಾಣ ಮಾಡಿ ಕರ್ತನಾದ ಯೇಸುಕ್ರಿಸ್ತನನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕು ಎಂದು ಪ್ರಯಾಸ ಪಟ್ಟಿರುವಂತಹ ನಂಬಿಕೆಯ ವೀರನೇ ಲೂಕನು. ಪ್ರಮಾದ ಹೊಂಚಿ ಹಾಕಿಕೊಂಡಿದ್ದರು, ಪ್ರಾಣ ಹೋಗ್ತದೆ ಎಂದು ಗೊತ್ತಿದ್ದರೂ ದೇವರೇ, ನೀನು ಪ್ರೀತಿಸಿದ ಸಭೆಯನ್ನು ಬಿಟ್ಟು ಬಿಡಲಾರದೆ ಲೂಕನು ಫಿಲಿಪ್ಪಿಯಲ್ಲಿರುವ ಸಭೆಯನ್ನು ಅವನು ಮತ್ತು ತಿಮೋತಿ ಸೇರಿ ಹೇಗೆ ಕಾಪಾಡಿಕೊಂಡನೆಂದು ತಿಳಿಸಿದ್ದೀರಿ. ಆ ನಂತರ ಮತ್ತೆ ಪ್ರಮಾದದಿಂದ ಕೂಡಿರುವ ಪ್ರಯಾಣ ಪೌಲನೊಂದಿಗೆ ಸೇರಿ ಮಾಡಿ ಯೆರೂಸಲೇಮಿಗೆ ಬಂದು ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ಕುರಿತಾದಂತಹ ಸುವಾರ್ತೆಯನ್ನು ಸಮಕೂಡಿಸಿಕೊಂಡು ಪವಿತ್ರಾತ್ಮ ದೇವರ ಪ್ರೇರಣೆಯಿಂದ ಅದ್ಭುತವಾದ ಸುವಾರ್ತೆಯನ್ನು ನಮಗೋಸ್ಕರ ದೇವರೇ ಈ ದಿನ ಇಗೋ ನಮಗೋಸ್ಕರ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರೂ ಈ ದಿನಗಳಲ್ಲಿ ಲೂಕ ಸುವಾರ್ತೆ ಓದುವಾಗ ಅದರ ಹಿಂದೆ ಇರುವ ಲೂಕನ ಹೃದಯ ಬಡಿತ ಗ್ರಹಿಸುವ ಕೃಪೆ ದಯಪಾಲಿಸಿರಿ. ನಾವು ಕೂಡ ಲೂಕನ ಹಾಗೆ ಜೀವಿಸಬೇಕು ಎಂಬ ಆಸೆ ತವಕ ದಯಪಾಲಿಸಿರಿ. ಈ ದಿನ ಈ ಸಂದೇಶದ ಸಾರಾಂಶವನ್ನು ಪ್ರತಿಯೊಬ್ಬರು ಮತ್ತೆ ಧ್ಯಾನಿಸುವುದಕ್ಕಾಗಿ ವಾಕ್ಯಾನುಸಾರವಾಗಿ ಜೀವಿಸುವಂತಹ ಕೃಪೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.